ಪದ ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ನಾನ, ಅಳತೆ ಇತ್ಯಾದಿ ಇವುಗಳನ್ನು ನಾಮಪದ ಎನ್ನುವರು. ನಾಮಪದಗಳಲ್ಲಿ 9 ವಿಧಗಳು. ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯಾವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ಸರ್ವನಾಮ. ವಸ್ತುವಾಚಕ ವಸ್ತುಗಳನ್ನು ಹೆಸರನ್ನು ಸೂಚಿಸುವುದಕ್ಕೆ ವಸ್ತುವಾಚಕ ಎನ್ನುವರು. ವಸ್ತುವಾಚಕದಲ್ಲಿ 3 ವಿಧಗಳು. ರೂಢನಾಮ, ಅಂಕಿತನಾಮ, ಅನ್ವರ್ತಕನಾಮ. ರೂಢನಾಮ ರೂಢಿಯಿಂದ ಬಂದ ಹೆಸರುಗಳಿಗೆ ರೂಢನಾಮ ಎನ್ನುವರು. ಉದಾಹರಣೆ ಗುಡ್ಡ, ಬೆಟ್ಟ ಇತ್ಯಾದಿ. ಅಂಕಿತನಾಮ ಇಟ್ಟಂತ ಹೆಸರುಗಳಿಗೆ ಅಂಕಿತನಾಮ ಎನ್ನುವರು. ಉದಾಹರಣೆ ಗಣೇಶ್, ಗಂಗಾ. ಅನ್ವರ್ತಕ ನಾಮ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರುಗಳಿಗೆ ಅನ್ವರ್ತಕ ನಾಮ ಎನ್ನುವರು. ಉದಾಹರಣೆ ಕಿವುಡ, ಕುಂಟ. ಗುಣವಾಚಕ ವಸ್ತು ಅಥವಾ ವ್ಯಕ್ತಿಗಳ ಗುಣ, ಸ್ವಭಾವವನ್ನು ನೀಡುವುದಕ್ಕೆ ವಸ್ತುವಾಚಕ ಎನ್ನುವರು. ಉದಾಹರಣೆ ದೊಡ್ಡ ನದಿ, ಸುಂದರವಾದ ತೋಟ. ಸಂಖ್ಯಾವಾಚಕ ಸಂಖ್ಯೆಯನ್ನು ಹೇಳುವ ಶಬ್ದಗಳನ್ನು ಸಂಖ್ಯಾವಾಚಕ ಎನ್ನುವರು. ಉದಾಹರಣೆಗೆ 1, 2, 3 ಇತ್ಯಾದಿ. ಸಂಖ್ಯಾವಾಚಕ ಸಂಖ್ಯೆಯಿಂದ ಬಂದಿರುವ ವಸ್ತು, ವ್ಯಕ್ತಿಗಳ ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕ ಎನ್ನುವರು. ಉದಾಹರಣೆ 2ನೇ, 3ನೇ, 4ನೇ. ಭಾವನಾಮ ವಸ್ತುಗಳ ಮತ್ತು ಕ್ರಿಯೆ, ಭಾವವನ್ನು ಸೂಚಿಸುವ ತಿಳಿಸುವ ಪದಗಳನ್ನು ಭಾವನಾಮ ಎನ್ನುವರು. ಭಾವ ಎಂದರೆ ನಿರೂಪಿಸಿ ಎಂದು ಅರ್ಥಿಸಬಹುದು. ಉದಾಹರಣೆಗೆ ಬಿಳಿಯದರ ಭಾವ ಬಿಳಪು, ಆಟರ ಭಾವ ಆಟ, ಭಾವ ಆಟ. ಪರಿಮಾಣವಾಚಕ ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣವಾಚಕ ಗ್ರಾಂಥ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಪರಿಮಾಣವಾಚಕ ಎನ್ನುವರು. ಉದಾಹರಣೆ ಹಲವು, ಕೆಲವು. ಹಲವು ನದಿಗಳು, ಕೆಲವು ಹಣ್ಣುಗಳು ಇತ್ಯಾದಿ. ಪ್ರಕಾರವಾಚಕ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಎನ್ನುವರು. ಉದಾಹರಣೆ ಅಂತದು, ಅಂತಹುದು. ದಿಗ್ವಾಚಕಗಳು ದಿಕ್ಕುಗಳ ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುವರು. ಉದಾಹರಣೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಇತ್ಯಾದಿ. ಸರ್ವನಾಮ ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮ ಎನ್ನುವರು. ಉದಾಹರಣೆ ಅವನು, ಅವಳು, ಅದು, ಇದು. ಸರ್ವನಾಮದಲ್ಲಿ 3 ವಿಧಗಳು. ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಪುರುಷಾರ್ಥಕ ಸರ್ವನಾಮ ಅದರಲ್ಲಿ 3 ವಿಭಾಗಗಳು. ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ.